ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಅಕ್ಕಿ ತರಿ ಉಬ್ಬಿಸ್ಕೊಂಡು ಯಾವ ಥರ ಇಡ್ಲಿ ಮಾಡೋದು ಸಾಫ್ಟಾಗಿ ಅಂತ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಅಕ್ಕಿ ತರಿ ತೊಗೊಂಡಿದ್ದೀನಿ. ಈ ಥರ ಮಿಲ್ಲಲ್ಲಿ ಹಾಕ್ಸ್ಕೊಂಡು ಬಂದಿರೋವಂಥದ್ದು, ಗಿರ್ನಿಗೆ ಹಾಕ್ಸ್ಕೊಂಡು ಬಂದು ಅಕ್ಕಿ ತರಿ ತೊಗೊಂಡು ಇಡ್ಲಿ ಮಾಡುವಂಥದ್ದು ಈ ಥರ ಇರಬೇಕದು ಅಕ್ಕಿ ತರಿ. ಅಂಗಡಿಯಲ್ಲಿ ತಂದಿದ್ದಾದರೂ ತೊಗೋಬೋದು, ನೀವು ಗಿರ್ನಿಗೆ ಹಾಕ್ಸ್ಕೊಂಡು ಬಂದರೂ ತೊಗೋಬೋದು, ಯಾವುದಾದ್ರೂ ಆಗ್ತದೆ. ನೋಡಿ, ಇದರಲ್ಲೇ 3 ಗ್ಲಾಸು 3.5 ಗ್ಲಾಸ್ ಅಕ್ಕಿ ತರಿ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ನೆನಿಟ್ಟಿಡಬೇಕು. ಆಮೇಲೆ ಇದಕ್ಕೆ 1 ಗ್ಲಾಸ್ನಷ್ಟು ಉದ್ದಿನಬೇಳೆ ತೊಗೊತಾ ಇದ್ದೀನಿ. 1 ಗ್ಲಾಸ್ ಆದ್ರಾಗಲಿ 3/4 ಗ್ಲಾಸ್ ಆದ್ರಾಗಲಿ ಒಟ್ಟು ಹಾಕ್ಕೊಳ್ಬೇಕು. 3/4 ಗ್ಲಾಸ್ ಹಾಕ್ಕೊಂಡ್ರೂ ಕರೆಕ್ಟಾಗಿ ಬರ್ತದೆ, 1 ಗ್ಲಾಸ್ ಹಾಕಿದ್ರೂ ಇನ್ನೂ ಕರೆಕ್ಟಾಗಿ ಬರ್ತದೆ. ನೋಡಿ, ಎಲ್ಲವನ್ನು 3.5 ಗ್ಲಾಸಷ್ಟು ಅಕ್ಕಿ ತರಿ ತೊಗೊಂಡಿದ್ದೀನಿ. 1 ಗ್ಲಾಸ್ನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ನೋಡಿ, 1 ಗ್ಲಾಸ್ನಷ್ಟು ಬರ್ತಿ ಹಾಕಿದ್ದೀನಿ. ನಾನು ಉದ್ದಿನ ಕಾಳು ತೊಗೊಂಡಿದ್ದೀನಿ. ನೀವು ಬೇಳೆ ಆದರೂ ತೊಗೋಬೋದು, ಉದ್ದಿನ ಕಾಳು ಬೇಕಂತೇನಿಲ್ಲ, ಬೇಳೆ ಆದರೂ ತೊಗೊಂಡ್ರೂ ಆಗ್ತದೆ. ಆದಷ್ಟು ಒಳ್ಳೆ ಕ್ವಾಲಿಟಿ ತೊಗೊಂಡ್ರೆ ಚೆನ್ನಾಗಿ ಬರ್ತೈತೆ ಇಡ್ಲಿ. ನೋಡಿ, ಎಲ್ಲವನ್ನು ಇನ್ನೊಂದು 2 ಬೇರೆ ಇನ್ನೊಂದು 3 ಬೇರೆ ತೊಳ್ಕೊಂಡು ಬರ್ತಾಯಿದ್ದೀನಿ ನೀರು ಹಾಕಿ ನೀಟಾಗಿ. ನೋಡ್ರಿ, 2 ನೀಟಾಗಿ ತೊಳ್ಕೊಂಬಂದಿದ್ದೀನಿ. ಈ ಥರ ಧೂಳು ಎಲ್ಲ ಹೋಗೋ ತನಕ ತೊಳ್ಕೊಬೇಕು, ಆದಷ್ಟು ಅಂದರೆ ಇಡ್ಲಿ ಬಿಳಿಯಾಗಿ ಬರ್ತೈತಿ. ಇಲ್ಲೊಂದು ಅರ್ಧ ಗ್ಲಾಸ್ನಷ್ಟು ಸಬ್ಬಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿ ಬದಲು ನೀವು ಅವಲಕ್ಕಿ ಆದರೂ ಹಾಕೋಬೋದು. ಅವಲಕ್ಕಿ ಹಾಕೋದಿಲ್ಲ, ನಾನು ಇಲ್ಲಿ ಅನ್ನ ಹಾಕಿ ರುಬ್ತಾಯಿದ್ದೀನಿ. ರುಬ್ಬುವಾಗ ಈಗ ಒಂದು 4-5 ಗಂಟೆ ನೆನೆಲಿಕ್ಕೆ ಇಟ್ಬಿಡ್ತಾಯಿದ್ದೀನಿ. 4-5 ಗಂಟೆ ನೆನೆಸ್ಕೊಳ್ಬೇಕು ಅವನು. ಅಕ್ಕಿ ಥರನೂ ಈ ಉದ್ದಿನಬೇಳೆ ಯಾವಾಗ ನೆನಕ್ತೀವಿ ಆವಾಗಲೇ ನೆನೆ ಇಟ್ಟರೆ ಇಡ್ಲಿ ಸಾಫ್ಟಾಗಿ ಬರ್ತಾವೆ. ಹಾಗಾಗಿ ಈಗಲೇ ನೆನೆ ಇಟ್ಟಿದ್ದೀನಿ ನಾನು. ನೋಡ್ರಿ, ಈಗ ಸಾಯಂಕಾಲ ಆಗಿದೆ, ರುಬ್ತಾಯಿದ್ದೀನಿ. ಈ ಥರ ಎಲ್ಲ ಚೆನ್ನಾಗಿ ನೆನೆದಿದೆ. ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನುಣ್ಣಗೆ ರುಬ್ಬಬೇಕು, ಚೂರು ತರ್ತರಿ ಇರಬಾರ್ದು. ಹಿಟ್ಟು ಆದಷ್ಟು ಕಡಿಮೆ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ನನ್ನ ಕೈಲೇ 1 ಹಿಡಿ ಆಗೋಷ್ಟು ಅನ್ನ ತೊಗೊಂಡಿದ್ದೀನಿ. ಈ ಅನ್ನದ ಬದಲು ಅವಲಕ್ಕಿ ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಅನ್ನ ಹಾಕಿ ಮುಕ್ಕಿರೋಂಥ ಅನ್ನ ಹಾಕಿ ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಅಗತ್ಯ ನೀರು ಸೇರಿಸ್ಕೊಂಡು ನುಣ್ಣದಾಗಿ ರುಬ್ಕೊಳ್ಬೇಕು. ನೋಡ್ರಿ, ಈ ಥರ ನುಣ್ಣಗೆ ಪೇಸ್ಟ್ ಆಗಬೇಕು. ಸ್ವಲ್ಪನೂ ತರ್ತರಿ ಇರಬಾರ್ದು, ಇಷ್ಟು ಗಟ್ಟಿಯಾಗಿ ಇರಬೇಕು. ಇದು ಇಡ್ಲಿ ಹಿಟ್ಟು, ದೋಸೆ ಹಿಟ್ಟಿನ ಥರ ತುಂಬ ತಿಳು ಮಾಡ್ಕೊಂಡ್ಬಿಟ್ರೆ ಇಡ್ಲಿ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ. ನೋಡಿ, ಅದೇ ಥರ ರುಬ್ಕೊಂಡು ಬಂದಿದ್ದೀನಿ. ಇದನ್ನು ಕೂಡ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ರವೆ ಈ ಥರ ಹಿಂಡಿ ಹಾಕ್ಕೊಳ್ಬೇಕು. ಗಟ್ಟಿಯಾಗಿ ನೀರು ತೆಗೆದು ಇರುವಂಥ ನೀರು ತೆಗೆದು ಗಟ್ಟಿಯಾಗಿ ಹಿಂಡಿ ರವೆ ಮಾತ್ರ ಹಾಕ್ಕೊಳ್ಬೇಕು, ನೀರು ಹಾಕ್ಕೊಳ್ಬಾರ್ದು ಇದರಂದು. ನೋಡಿ, ಈ ಥರ ಹಿಂಡ್ಕೊಂಡ್ರೆ ನೀರು ಬಂದುಬಿಡ್ತದೆ ಕೈಯಲ್ಲಿ. ಈ ಥರ ಮುದ್ದೆ ಮಾಡಿ ಹಿಡ್ಕೊಂಡ್ರೆ ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಸೇರಿಸಿ ಕಲಿಸ್ತಾ ಇದ್ದೀನಿ. ಅಂದರೆ ಚೆನ್ನಾಗಿ ಹುಳಿ ಬರ್ತೈತಿ. ಈಗ ಮಳೆಗಾಲ ಶುರುವಾಗಿದ್ದರಿಂದ ಇವಾಗಲೇ ರಾತ್ರಿನೇ ಕಲಿಸಿ ಇಟ್ಬಿಟ್ರೆ ಇಡ್ಲಿ ಚೆನ್ನಾಗಿ ಬರ್ತೈತಿ. ಹಾಗಾಗಿ ನಾನು ರಾತ್ರಿನೇ ಹಾಕ್ಕೊಂಡಿದ್ದೀನಿ. ಒಂದು ವೇಳೆ ಬೇಸಿಗೆ ಇತ್ತಂದರೆ ಬೆಳಗ್ಗಿನ ಹಾಕ್ಕೋಬೋದು. ಈಗ ಮಳೆಗಾಲ ಶುರುವಾದ್ರಿಂದ ರಾತ್ರಿನೇ ಹಾಕಿಟ್ಟು ಚೆನ್ನಾಗಿ ಹುಳಿ ಬರ್ತೈತಿ, ಇಡ್ಲಿ ಚೆನ್ನಾಗಿ ಹಾಕವು. ನೋಡಿ, ಈಗ ಅದ ಇರಬೇಕು ಇಡ್ಲಿ ಹಿಟ್ಟು. ಜಾಸ್ತಿ ಗಟ್ಟಿ ಇರಬಾರ್ದು, ಜಾಸ್ತಿ ತಿಳು ಇರಬಾರ್ದು. ಬೆಳಗ್ಗೆ ನೋಡುವಾಗ ಇನ್ನೂ ಗಟ್ಟಿ ಆಗ್ತದೆ, ಅದು ಚೆನ್ನಾಗಿ ಉಬ್ಕೊಂಡು ಬರ್ತೈತಿ. ಕೈಲೇ ಆದಷ್ಟು ನೀಟಾಗಿ ಮಿಕ್ಸ್ ಮಾಡಿಡಿ. ಎಷ್ಟು ಚೆನ್ನಾಗಿ ಕಲಿಸಿರ್ತೀವಿ ಅಷ್ಟು ಚೆನ್ನಾಗಿ ರವೆ ಎಲ್ಲ ಹಿಡ್ಕೊಂಡು ನಾವು ರುಬ್ಬಿರೋಂಥ ಉದ್ದಿನ ಹಿಟ್ಟು ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯ್ತಂದ್ರೆ ಚೆನ್ನಾಗಿ ಇಡ್ಲಿ ಬರ್ತದೆ. ನೋಡಿ, ಈ ಥರ ನೀಟಾಗಿ ಕೈಯಲ್ಲಿ ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಅಷ್ಟು ಚೆನ್ನಾಗಿ ಇಡ್ಲಿ ಬರ್ತದೆ. ಚೆನ್ನಾಗಿ ಕಲಿಸಿದ್ದೀನಿ. ಈ ಥರ ಗುಳ್ಳೆ ಬರೋ ತನಕ ಚೆನ್ನಾಗಿ ಕೈಲಿ ಕಲಿಸ್ಬೇಕು. ನೋಡಿ, ಯಾವ ಥರ ಬಬ್ಬಲ್ಸ್ ಬಂದಿದೆ ಅಲ್ಲಿ ಕಲಿಸಿದ್ದೀನಿ. ಈಗ ಮುಚ್ಚಿ ಫುಲ್ ನೈಟ್ ಬಿಟ್ಟುಬಿಡುವ, ಬೆಳಗ್ಗೆ ನೋಡುವ. ನೋಡ್ರಿ, ಈಗ ಬೆಳಗ್ಗೆ ಆಗಿದೆ. ಯಾವ ಥರ ಉಬ್ಬಿ ಬಂದಿದೆ ಇಡ್ಲಿ ಹಿಟ್ಟು. ಈ ಥರ ಬರಬೇಕು. ಚೆನ್ನಾಗಿ ಉಬ್ಬಿ ಬಂದಷ್ಟು ಮೆತ್ತಗೆ ಚೆಂದ ಹಾಕವು. ನೋಡ್ರಿ, ಈ ಥರ ಉಬ್ಬಿ ಬಂದಿದೆ. ಜಲ್ದಿನ ರುಬ್ಬಿಟ್ರೆ ಮಳೆಗಾಲಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಉಬ್ಕೊಂಡು ಬರ್ತದೆ. ಈ ಥರ ಬರಬೇಕು. ಇದು ರೆಡಿಯಾಗಿದೆ. ರಾತ್ರಿನೇ ಉಪ್ಪು ಹಾಕಿಟ್ಟಿದ್ದೆ, ಸೋಡಾ ಏನೂ ಹಾಕಲಿಕ್ಕಿಲ್ಲ. ಅದಕ್ಕೆ ಆಲ್ರೆಡಿ ಇಡ್ಲಿ ತಟ್ಟೆಗೆ ಎಣ್ಣೆ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಈಗ ಇಡ್ಲಿ ಹಾಕೋದು ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಹಾಕಿ ಅದಕ್ಕೆ ತಟ್ಟೆಗಿಟ್ಟು ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಹಾಕ್ಕೊಳ್ಬೇಕು ಇಡ್ಲಿ ತಟ್ಟೆಗೆ. ಇಷ್ಟಿಷ್ಟು ಹಾಕ್ತಾ ಹೋಗ್ಬೇಕು, ಉಬ್ಕೊಂಡು ಬರ್ತದೆ. ಅದು ಫುಲ್ ಹಾಕಿಬಿಟ್ರೆ ಬೇಯುವಾಗ ಆ ಕಡೆ ಈ ಕಡೆ ಮತ್ತು ಚೆಲ್ಲರ್ದಾಗ್ತದೆ, ಅಷ್ಟು ಚೆನ್ನಾಗಿ ಬರೋಂಗಿಲ್ಲ. ಎಲ್ಲ ಇದೇ ಥರ ಹಾಕಬೇಕು. ಎಲ್ಲ ತಟ್ಟೆಗೆ ತಟ್ಟೆಗೆ ಹಾಕ್ಕೊಂಡು ಇಡ್ಲಿ ತಟ್ಟೆಗೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೀರು. ನೋಡ್ರಿ, ನೀರು ಕೂಡ ಬಿಸಿಯಾಗಿದೆ. ನೀರು ಬಿಸಿಯಾಗಿ ಕುದಿ ಬರೋ ಟೈಮ್ನಲ್ಲೇ ಇಡ್ಲಿ ತಟ್ಟೆ ಇಡಬೇಕು, ಅಂದರೆ ಚೆನ್ನಾಗಿ ಬೇಯ್ತೈತಿ. ತಳಗಡೆ ಹುಣಸೆಹಣ್ಣು ಹಾಕಿದೆ, ಇದು ಕಪ್ಪಾಗಬಾರ್ದಂತ. ಒಂದು ಬೋಟ್ನಷ್ಟು ಹುಣಸೆಹಣ್ಣು ಹಾಕಿಟ್ರೆ ತಳಗಡೆ ಪಾತ್ರೆ ಕಪ್ಪಾಗೋದಿಲ್ಲ, ಅದಕ್ಕೋಸ್ಕರ. ಎಲ್ಲ ತಟ್ಟೆ ಇಟ್ಟಾಗ
ಈಗ ಮುಚ್ಚಳ ಮುಚ್ಚಿ ಒಂದು 8ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಕೈಗೆ ನೀರು ತಂಬ್ಲ ಮಾಡಿಕೊಂಡು ಈ ಥರ ಮುಟ್ಟಿ ನೋಡಿ, ಅಂಟ್ತಾ ಇಲ್ಲ ಅಂದರೆ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಈಗ ಕಡೆಗೆ ತೆಗೆದುಬಿಡುವ. ಸ್ವಲ್ಪ ಒಂದು 2-3 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. ಕಡೆಗೆ ತೆಗೆದ್ಮೇಲೆ ನೋಡಿರಿ, ಕಡೆಗೆ ಎಲ್ಲ ತೆಗೆದಿಟ್ಟಾಯ್ತು. ಸ್ವಲ್ಪ ಒಂದು 2-3 ನಿಮಿಷ ತಣ್ಣಗಾಗಲಿಕ್ಕೆ ನೋಡಿರಿ, ತಣ್ಣಗಾಗಿದೆ. ಈಗ ಒಂದು ಲೋಟದಾಗ ಸ್ವಲ್ಪ ನೀರು ತೊಗೊಂಡು ಹಿಂಗೆ ಸ್ಪೂನಿಗೆ ನೀರು ಹಾಕಿ ಹಿಂಗೆ ಬಿಡಿಸ್ಕೊಂಡ್ರೆ ಈಜಿಗೆ ಬಂದುಬಿಡ್ತದೆ ಇಡ್ಲಿ. ಹಂಗೆ ನಾವು ತೆಗಿಯೋಕೆ ಹೋದ್ರೆ ಸ್ಪೂನಿಗೆ ಅಂಟ್ತೈತಿ, ಮನೆಗೆ ಅಂಟ್ತೈತಿ. ನೋಡಿರಿ ಯಾವ ಥರ ಬಂದಿದೆ ಅಕ್ಕಿ ಥರದ ಇಡ್ಲಿ. ಸೂಪರಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ.